ನಮಸ್ಕಾರ. ಜೆ ಜಗತ್ತಿಗೆ ಸ್ವಾಗತ. ನಾವಿವತ್ತು ಹೈದರಾಬಾದಿನ ರಾಮೋಜಿ ಫಿಲ್ಮ್ ಸಿಟಿಗೆ ಬಂದಿದ್ದೇವೆ. ಹಾಗೆ ಒಳಗೆಲ್ಲ ಹೋಗಿ ಏನೆಲ್ಲ ಉಂಟು ಹೇಗೆಲ್ಲ ಉಂಟು ನೋಡಿಕೊಂಡು ಬರೋ ಬನ್ನಿ. ನಾವೀಗ ರಾಮೋಜಿ ಫಿಲ್ಮ್ ಸಿಟಿಯ ಮೈನ್ ಎಂಟ್ರೆನ್ಸಲ್ಲಿದ್ದೇವೆ. ಈಗ ಎಂಟ್ರೆನ್ಸ್ ಫೀಸ್ ಬಂದು ಅಡಲ್ಟ್ಸ್ ₹1450 ಮತ್ತು ಮಕ್ಕಳಿಗೆ ₹1250. ಹಾಗೆ ನಮ್ಮದು ಆನ್ಲೈನಲ್ಲಿ ಆಲ್ರೆಡಿ ಪರ್ಚೇಸ್ ಮಾಡಿ ಆಗಿದೆ. ಇಲ್ಲಿ ಕೌಂಟ್ರಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಇವತ್ತು ವೀಕೆಂಡ್ ಸ್ಯಾಟರ್ಡೇ, ಅದಕ್ಕೋಸ್ಕರ ಸ್ವಲ್ಪ ರಶ್ ಜಾಸ್ತಿನೇ ಕಾಣ್ತಾ ಉಂಟು. ಈ ಫಿಲ್ಮ್ ಸಿಟಿಯೊಳಗೆ ಭಾಳಷ್ಟು ನೋಡಿದಿದೆ, ಅದಕ್ಕೋಸ್ಕರ ನಾವು 9 ಗಂಟೆಗೆ ಓಪನಿಂಗ್ ಆಗೋ ಶಾರ್ಪ್ 9 ಗಂಟೆಗೆ ಬಂದಿದ್ದೇವೆ. ಇಲ್ಲಂತಂದರೆ ನಮ್ಗೆ ನೋಡು ತುಂಬ ಮಿಸ್ ಆಗ್ತದೆ. ಇದು ನಮ್ಮದು ಬಸ್ ಪಿಕಪ್ ಪಾಯಿಂಟ್. ನಮ್ಮ ಯಾವುದೇ ವೆಹಿಕಲ್ ಇಲ್ಲಿ ಅಲೌಡ್ ಇಲ್ಲ. ನಾವು ಯಾವ ಬಸ್ಸಲ್ಲಿ ಬೇಕಾದರೂ ಹೋಗ್ಬೋದು. ನಮ್ಮನ್ನು ಈ ಬಸ್ಸಲ್ಲಿ ಕರ್ಕೊಂಡೋಗಿ ಇರಕ್ಕಂತಂದು ಪಾಯಿಂಟ್ ಅಂದರೆ ಅಲ್ಲಿ ಮತ್ತೆ ಪುನಃ ರಾಮೋಜಿ ಫಿಲ್ಮ್ ಸಿಟಿ ಒಳಗೆ ಕರ್ಕೊಂಡೋಗ್ಲಿಕ್ಕಿರುವ ಪಿಕಪ್ ಪಾಯಿಂಟ್, ಅಲ್ಲಿ ಡ್ರಾಪ್ ಮಾಡ್ತಾರೆ. ಮತ್ತು ಬೇರೆ ಬಸ್ಸಲ್ಲಿ ಮತ್ತೆ ಪುನಃ ಹೋಗಬೇಕು. ಇದು ಈಗ ನಾನು ಹೇಳಿದ ಯುರೇಕಾ ಅಂದರೆ ಇಲ್ಲಿ ಮೈನ್ ಶೋಸ್ ಅಂಥದ್ದೆಲ್ಲ ಇಲ್ಲೇ ಸಾಯಂಕಾಲ ಇರ್ತದೆ. ಮತ್ತು ಬೇರೆ ಬೇರೆ ರೀತಿಯ ಎಂಟರ್ಟೈನ್ಮೆಂಟ್ಸಲ್ಲಿ ಇಲ್ಲೇ ಜಾಸ್ತಿ ಇರ್ತದೆ. ರಾಮೋಜಿ ಫಿಲ್ಮ್ ಸಿಟಿಯ ಮೈನ್ ರೆಸ್ಟೋರೆಂಟ್ಸ್ ಎಲ್ಲ ಇಲ್ಲೇ ಇರೋದು. ರೈಟ್ ಸೈಡಲ್ಲಿ ಬ್ಲೂ ಕಲರ್ ಕಾಣ್ತಾ ಉಂಟಲ್ಲ, ಅದು ಫಂಡುಸ್ತಾನ್ ಅಂತ. ಅದರ ಒಳಗೆ ಬೋರಾಸುರ ರೈನ್ ಡ್ಯಾನ್ಸ್ ಅಂಥದ್ದೆಲ್ಲ ಬೇರೆ ಬೇರೆ ಎಂಟರ್ಟೈನ್ಮೆಂಟ್ಸ್ ಅಲ್ಲಿ ಇರ್ತದೆ. ರಾಮೋಜಿ ಫಿಲ್ಮ್ ಸಿಟಿ ಅಂದರೆ ಸಾಮಾನ್ಯ ಏನಲ್ಲ, ಗಿನ್ನಿಸ್ ವರ್ಲ್ಡ್ ರೆಕಾರ್ಡಲ್ಲಿ ಕೂಡ ಸ್ಥಾನ ಪಡ್ಕೊಂಡಿದೆ. 1666 ಎಕರೆಯಲ್ಲಿ ಇದು ವಿಸ್ತರಿಸಿಕೊಂಡಿದೆ. ರಾಮೋಜಿ ಫಿಲ್ಮ್ ಸಿಟಿಯ ವೈಶಿಷ್ಟ್ಯ ಅಂದರೆ ಈಗ ಹೊರಗಿಂದ ಕಾಣ್ತಾ ಉಂಟಲ್ಲ, ಇದೀಗ ಡೆಲ್ಲಿ ಮೊಘಲ್ ಗಾರ್ಡನ್, ಅದಕ್ಕೆ ಬೇಕಾದ ಸೆಟ್ ಮಾಡ್ತಾರೆ. ಒಳಗಿನ ನೋಡಿದರೆ ಮೈಸೂರು ಬೃಂದಾವನ್ ಗಾರ್ಡನ್. ಹಾಗೆ ಯಾವ ಥರ ಯಾವ ಟೈಮಲ್ಲಿ ಬೇಕೋ ಅದೇ ರೀತಿ ಸೆಟ್ ಮಾಡಿ ಕೊಡ್ತಾರೆ. ನಾವು ಒಳ್ಳೆ ಒಳ್ಳೆ ಆ ಕಡೆ ಈ ಕಡೆ ನೋಡ್ತಾ ಹೋಗ್ತಾ ಇದ್ದೇವೆ. ಭಾಳ ಚೆನ್ನಾಗಿ ಕಾಣ್ತಾ ಉಂಟು. ತೆಲುಗು, ಹಿಂದಿ, ತಮಿಳು ಎಲ್ಲ ಮೂವಿಗಳು ಇಲ್ಲೇ ತುಂಬ ಶೂಟ್ ಆಗಿದೆ. ಆಮೇಲೆ ಶಾರುಖ್ ಖಾನ್ದು ಕೂಡ ಇಲ್ಲೇ ಶೂಟಿಂಗ್ ಮಾಡಿದಾರಂತೆ. ಈ ಜಾಗ ಏನು ಕಾಣ್ತಾ ಉಂಟು ಗಾರ್ಡನ್ ಥರ. ಇದೀಗ ಇಲ್ಲಿ ಫಿಲ್ಮ್ ಹೀರೋಯಿನ್ ಅಂದರೆ ಈಗ ಶೂಟ್ ಮಾಡಲಿಕ್ಕಿದ್ರೆ ಸಪೋಸ್ ರೆಡ್ ಕಲರ್ ಸಾರಿ ಎಲ್ಲ ಹಾಕ್ಕೊಂಡಿದ್ರೆ ಇಲ್ಲಿ ಎಲ್ಲ ಹೂಗಳನ್ನ ಕೂಡ ರೆಡ್ ಕಲರಿಗೆ ಕನ್ವರ್ಟ್ ಮಾಡ್ತಾರೆ. ಮಾತ್ರ 1 ತಿಂಗಳ ಮೊದಲೇ ಹೇಳಬೇಕಂತೆ, ಅವರಿಗೆ ಆರ್ಡರ್ ಕೊಡಬೇಕು. ಇಲ್ಲಿ ಕಾಣ್ತಿರೋ ಫೌಂಟೇನ್ಸ್ ಅಷ್ಟೇ ಈಗ ಈ ಥರ ಇರ್ತದೆ. ಸ್ವಲ್ಪ ಹೊತ್ತಾಗುವಾಗ ಚೇಂಜ್ ಮಾಡ್ಬೋದು, ಅಂದರೆ ಅಟ್ರಾಕ್ಟೇಬಲ್ ಡಿಟಾಚೇಬಲ್ ಕೂಡ. ಹಾಗೆ ಇಲ್ಲಿ ಕಾಣ್ತಾ ಉಂಟು ಚಂದ್ರಮುಖಿ ವೆಂಕಟಪುರಂ ಪ್ಯಾಲೇಸ್ ಅಂತ, ಅದರ ಸೇಮ್ ಡಿಟ್ಟೋ ಮಾಡಿದ್ದಾರೆ. ಇಲ್ಲಿ ಬಹಳಷ್ಟು ಮೂವಿಗಳು ಶೂಟ್ ಆಗಿದೆ. ಇಲ್ಲಿ ಕಾಣ್ತಿರೋ ಈ ಬಿಲ್ಡಿಂಗ್ ಅಲ್ಲಿ ಇತ್ತೀಚೆಗೆ ಬಹಳಷ್ಟು ಫೇಮಸ್ ಆಗಿರುವ ಪುಷ್ಪ 2 ಮೂವಿ ಶೂಟ್ ಆಗಿರೋದು. ಪಕ್ಕದಲ್ಲಿರೋ ಬಿಲ್ಡಿಂಗ್ ಚೈನಾ ಟೌನ್. ಇದು ಕೋಲ್ಕತ್ತಾ ಟೌನ್ ನ ಸೆಟ್. ಇಲ್ಲಿ ದಬಂಗ್ ಮೂವಿ ಎಲ್ಲ ಶೂಟ್ ಆಗಿರೋದು. ಇಲ್ಲಿ ಕಾಣ್ತಿರೋದು ಲೇಡೀಸ್ ಸೆಂಟ್ರಲ್ ಜೈಲ್ ಸೆಟ್ಟಿಂಗ್. ಆಮೇಲೆ ಮುಂದೆ ಕಾಣ್ತಿರೋದು ಮುಂಬೈ ಚೋರ್ ಬಜಾರ್ನ ಸೆಟ್ಟಿಂಗ್. ಇಲ್ಲಿ ದೊಡ್ಡ ಬಿಲ್ಡಿಂಗ್ ಕಾಣ್ತಾ ಉಂಟು. ಇದು ಡೂಪ್ಲಿಕೇಟ್ ಅಲ್ಲ, ಇದು ಒರಿಜಿನಲ್ ಬಿಲ್ಡಿಂಗ್, ETV ಅವರದ್ದು. ಇಲ್ಲಿ ETVದು ಕಂಪ್ಲೀಟ್ ಬ್ರಾಡ್ಕಾಸ್ಟ್ ಅಲ್ಲಿ ಇಲ್ಲೇ ನಡೀತದೆ. ಇಲ್ಲಿ ಕಾಣ್ತಾ ಇರೋದು ಸೆಂಟ್ರಲ್ ಜೈಲು. ಬಹಳಷ್ಟು ಮೂವಿದು ಜೈಲ್ ಸೀನ್ಸ್ ಎಲ್ಲ ಇಲ್ಲೇ ಶೂಟ್ ಆಗಿದೆ. The central jail in front of the Mumbai is called Mumbai Central Jail. Otherwise, can I come out? ಇದು ಭಾಗವತಂ ಬಿಲ್ಡಿಂಗ್. ಬನ್ನಿ ಒಳಗೆ ಹೋಗಿ ನೋಡುವ ಏನೆಲ್ಲ ಉಂಟು ಅಂತ. ನಾವೀಗ ರಾಮೋಜಿ ಫಿಲ್ಮ್ ಸಿಟಿ ಒಳಗಿರುವ ರೈಲ್ವೆ ಸ್ಟೇಷನ್ ಸೆಟ್ಟಿಂಗಿಗೆ ಹೋಗ್ತಾ ಇದ್ದೇವೆ. ರೈಲ್ ಕಾಣ್ತಾ ಉಂಟು ಅಲ್ಲಿ. ಅಂದರೆ ಈಗ ನೋಡ್ತಾ ಇದ್ರೆ ಟ್ರೈನಿಗೆ ಯಾವಾಗಲೂ ಕಬ್ಬಿಣದ ವೀಲ್ಸ್ ಇರ್ತದೆ, ಇಲ್ಲಿ ಟೈರ್ ಹಾಕಿದ್ದಾರೆ. ಅದರಲ್ಲಿ ಒಂದು ದೊಡ್ಡ ವಿಷಯ ಆಗೋದಿಲ್ಲ. ಅವರು ಶೂಟ್ ಮಾಡುವಾಗ ಯಾವ್ದು ಸಹ ಗೊತ್ತಾ, ಅಷ್ಟು ನ್ಯಾಚುರಲ್ ಆಗಿರ್ತದೆ. ಭಾಳಷ್ಟು ಚೆನ್ನಾಗಿ ಮಾಡ್ತಾರೆ. ಅಂದರೆ ಇದು ಆ್ಯಕ್ಚುಲ್ ರೈಲ್ವೆ ಸ್ಟೇಷನ್ ಥರನೇ ಕಾಣ್ತದೆ, ಜನಗಳು ಹೋಗೋದು ಬರೋದು. ಮತ್ತು ಒಳಗೆ ಸಹ ಅಷ್ಟೇ ಎಲ್ಲ ರೀತಿಯ ಸೀಟ್ ಗಿಟ್ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಮಾಡಿದ್ದಾರೆ. ಇಲ್ಲಿ ಶಾಪಿಂಗ್ ಕೂಡ ಮಾಡ್ಬೋದು. ಅಂದರೆ ಬೇರೆ ಬೇರೆ ರೀತಿಯ ಡ್ರೆಸ್ಗಳಾಗಲಿ ಅಥವಾ ಹ್ಯಾಂಡಿಕ್ರಾಫ್ಟ್ ಐಟಮ್ಸ್ ಅಂಥದ್ದೆಲ್ಲ ಸಿಗ್ತದೆ. ಇದು ಸಾಸ್. ಇಲ್ಲಿ ಅಡಲ್ಟ್ಸಿಗೆಲ್ಲ ಇಲ್ಲಿ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ಬೋದು. ಇದೀಗ ಯುರೋಪಿಯನ್ ಸಿಟಿಯ ಲುಕ್ ಭಾಳ ಚೆನ್ನಾಗುಂಟು.
ಯುರೋಪ್ ಸಿಟಿಯಲ್ಲಿ ಹೋದ ಥರನೇ ಆಗ್ತಾ ಉಂಟು. ನಾನು ಆ್ಯಕ್ಚುಲಿ ಹೋಗಲಿಲ್ಲ, ಆದರೂ ಒಳ್ಳೆ ಫೀಲಿಂಗ್ ಕೊಡ್ತಾ ಉಂಟು. ಬರೀ ಕಡಿಮೆ ಬಿಲ್ಡಿಂಗಲ್ಲಿ ಸೆಟ್ಟಿಂಗನ್ನು ಮುಗಿಸ್ಲಿಲ್ಲ, ಭಾಳಷ್ಟು ಬಿಲ್ಡಿಂಗ್ ಸಹ ಹಾಕಿದ್ದಾರೆ ಇಲ್ಲಿ. ಇವ್ರದ್ದು ಈ ವಿಚಿತ್ರ ರೀತಿಯ ಬ್ಯಾಲೆನ್ಸಿಂಗ್ ಭಾಳ ಚೆನ್ನಾಗಿತ್ತು ನೋಡಲಿಕ್ಕೆ. ಅದು ಮನುಷ್ಯರು ಹೌದಲ್ವ ಅಂತಿತ್ತು, ಮತ್ತು ನೋಡಿದರೆ ಮನುಷ್ಯರೇ ಅದಲ್ಲಿ ಇರೋದು. ನಾವೀಗ ಡೈರೆಕ್ಟಾಗಿ ಏರ್ಪೋರ್ಟಿಗೆ ಹೋಗ್ತಾ ಇದ್ದೇವೆ. ಸಾರಿ, ಏರ್ಪೋರ್ಟ್ ಅಲ್ಲ, ಏರ್ಪೋರ್ಟ್ ಸೆಟ್ಟಿಗೆ ಹೋಗ್ತಾ ಇದ್ದೇವೆ. ಇಲ್ಲಿಯೂ ಅಷ್ಟೇ ಭಾಳಷ್ಟು ಮೂವಿ ಶೂಟ್ಸ್ ಎಲ್ಲ ನಡೆದಿದೆ. ಇದೀಗ ಏರ್ಪೋರ್ಟ್ ಲಾಂಚು, ಆಮೇಲೆ ಡಮ್ಮಿ ಫ್ಲೈಟ್ ಕೂಡ ಉಂಟು, ಒಳಗೆ ಹೋಗುವ, ಅಲ್ಲಿ ನೋಡುವ ಹೇಗೆಲ್ಲ ಉಂಟು ಅಂತ. ಇದೀಗ ಬೋರ್ಡಿಂಗ್ ಗೇಟು, ಹಾಗೆ ಒಳಗೆ ಹೋಗುವ. ಇದೀಗ ಡಮ್ಮಿ ಫ್ಲೈಟ್ ಅದಕ್ಕಷ್ಟೇ, ಫ್ಲೈಟ್ ಥರ ಹೊರಗೆ ನೋಡೋ ಕಾಣ್ತಾ ಇಲ್ಲ. ಒಳಗೋದ್ಮೇಲೆ ಸೆಟ್ಟಿಂಗ್ಸ್ ಎಲ್ಲ ಒಳ್ಳೆಯದುಂಟು, ನೋಡುವ. ಈಗ ಇಲ್ಲೊಂದು ಇಂಡಿಗೋ ಫ್ಲೈಟ್ನ ಅನುಭವ ಆಗ್ತಾ ಉಂಟು. ಅಂದರೆ ಎಲ್ಲ ಬ್ಲೂ ಕಲರ್ನ ಸೀಟ್ಸ್ ಕಾಣ್ತಾ ಉಂಟು. ಸೆಟ್ಟಿಂಗ್ಸ್ ಅಷ್ಟೇ, ಭಾಳಷ್ಟು ಮೂವಿಗಳಲ್ಲಿ ಶೂಟ್ ಆಗಿದೆ ಅಂತೆ. ನಾವೀಗ ಇಲ್ಲಿಂದ ನೇರ ಹವಾಮಹಲಿಗೆ ಹೋಗುವ, ಭಾಳ ಚೆನ್ನಾಗಿ ಉಂಟಂತೆ, ನೋಡುವ ಹೇಗೆಲ್ಲ ಉಂಟು ಅಂತ. ಇಲ್ಲಿ ಒಳ್ಳೆ ಆರ್ಟಿಸ್ಟ್ಗಳು ರಾಜಸ್ಥಾನ್ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದಾರೆ, ಒಳ್ಳೆ ಮ್ಯೂಸಿಕ್ ಎಲ್ಲ ಹಾಕಿದ್ದಾರೆ, ಭಾಳ ಖುಷಿ ಆಗ್ತದೆ ಕೇಳಲಿಕ್ಕೆ ನೋಡಲಿಕ್ಕೆ ಎಲ್ಲ. ನಮ್ದೀಗ ಫುಡ್ಡಲ್ಲಿ ತಗೊಂಡಾಯ್ತು, ಇನ್ನೀಗ ನಾವು ಜಾಪನೀಸ್ ಗಾರ್ಡನಿಗೆ ಡೈರೆಕ್ಟಾಗಿ ಹೋಗುವ ಇಲ್ಲಿಂದ. ಇದು ಜಾಪನೀಸ್ ಗಾರ್ಡನ್ನು. ಇಲ್ಲಿ ಮೇಲಿಂದ ಅಷ್ಟೇ ನೀರು ಒಂದು ಸ್ಟ್ರೀಮ್ ಕೆಳಗೆ ಹರಿತದೆ. ನಾವು ಇಷ್ಟ ಇದ್ದರೆ ಮೇಲೆ ನಡ್ಕೊಂಡು ಹೋಗ್ಬೋದು. ಮತ್ತು ಭಾಳ ಚೆನ್ನಾಗಿದೆ ಸಹ ಇಲ್ಲಿ ಗಾರ್ಡನ್ ಒಳಗಡೆ. ಇದೀಗ ಕೃಪಾಲು ಕೇವ್ಸ್ ಬರ್ಕೊಂಡುಂಟು, ಏನೆಲ್ಲ ಉಂಟು ನೋಡೋ ಒಳಗೋಗಿ.
ಕಾಮಿಡಿ ಶೋ ಉಂಟು, ಅಲ್ಲಿಗೆ ಹೋಗುವ. ಮತ್ತು ಕೆಲವೆಲ್ಲ ಮ್ಯಾಕ್ಸಿಮಮ್ ಕವರ್ ಮಾಡಿ ಆಗಿದೆ, ಕೆಲವೆಲ್ಲ ಮಿಸ್ ಆಗಿರ್ಬೋದು. ಈಗ ಡೈರೆಕ್ಟ್ ಕಾಮಿಡಿ ಶೋ ಅಲ್ಲಿ ಹೋಗ್ತಾ ಇದ್ದೇವೆ. Ladies and gentlemen, the stars of Lights, Camera, Action! ಈಗ ಇಷ್ಟು ವಿಡಿಯೋ ನೋಡಿದ್ರಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಾಯಿತು ಅಂತ. ಹಾಗೆ ನೆಕ್ಸ್ಟ್ ಈಗ ಇನ್ನು ಬೇರೆ ಬೇರೆ ಪಾರ್ಟ್ ಮಾಡಿದ್ದಾನೆ. ಬಾಹುಬಲಿ ಸೆಟ್ಟು, ಅವತಾರ್ ಮೂವಿ ಮೇಕಿಂಗು, ಆಮೇಲೆ ಗ್ರೀನ್ ಸ್ಕ್ರೀನ್ ಸೆಟ್ ಎಲ್ಲ, ಅದು ಬೇರೆ ಬೇರೆ ನೆಕ್ಸ್ಟು ಪಾರ್ಟ್ಗಳು ತೋರಿಸ್ತಾ ಹೋಗ್ತಾನೆ. ತಪ್ಪದೆ ನೋಡಿ. ಹಾಗೀಗ ಸ್ಟಂಟ್ ಶೋ ನೋಡ್ತಾ ಇದ್ದೇವೆ. ಆರ್ಟಿಸ್ಟ್ಗಳು ಭಾಳ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಹಾಗೆ ನೆಕ್ಸ್ಟ್ ಪಾರ್ಟ್ಗಳು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೇನೆ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್.